ವಿಕಲಚೇತನರ ಒಂದು ವಿಭಾಗದ ವತಿಯಿಂದ ಗಂಗಾವತಿ ತಾಲೂಕಿನಲ್ಲಿ ವಿಕಲಚೇತನರ ವಿವಿಧ ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತು ಒಂದು ಸಾಂಕೇತಿಕ ಧರಣಿಯನ್ನು ಹಮ್ಮಿಕೊಳ್ತಾ ಇದ್ದೀವಿ. ಈ ಹೋರಾಟಕ್ಕೆ ನಮ್ಮ ವಿಕಲಚೇತನರ ವಿಭಾಗದ ತಾಲೂಕಾ ಅಧ್ಯಕ್ಷರಂತ ಅಶೇಕ್ ಗುಡಿಕೋಟೆ ಅವರನ್ನ ಸ್ವಾಗತಿಸ್ತಾ ಇದ್ದೀನಿ ಕಾರ್ಯಕ್ರಮ ಪರವಾಗಿ. ಅದೇ ರೀತಿ ಕರ್ನಾಟಕ ರಕ್ಷಣಾ ವೇದಿಕೆಯ ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು, ಹೋರಾಟದ ಕಿಚ್ಚಲೆಯ ಹೋರಾಟಗಾರರಾಗಿರುವಂತಹ ಜಿಲ್ಲಾ ಅಧ್ಯಕ್ಷರಾದಂತಹ ಪಂಪಣ್ಣ ನಾಯಕ್ ಅವರು ಕೂಡ ಬಂದಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ಆಟೋ ಚಾಲಕರ ಸಂಘದ ನಮ್ಮ ಸಂಘದ ಎಲ್ಲ ಸದಸ್ಯರ ಶಂಕರ್ ಅವರು ಮತ್ತು ಎಲ್ಲ ಅವರು ಕೂಡ ಹುಸೇನ್ ಸಾಬ್ ಅವರು ಕೂಡ ಬೆಂಬಲವನ್ನು ಸೂಚಿಸಿದ್ದಾರೆ. ಮತ್ತು ನನ್ನೆಲ್ಲ ವಿಕಲಚೇತನ ಬಂಧುಗಳು ಕೂಡ ಈ ಹೋರಾಟದ ಪರವಾಗಿ ಹೃತ್ಪೂರ್ವಕವಾಗಿ ಎಲ್ಲರಿಗೂ ಸ್ವಾಗತಿಸ್ತಾ ಇದ್ದೀನಿ. ಈ ಹೋರಾಟದ ಉದ್ದೇಶಿಸಿ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಪಂಪಣ್ಣ ನಾಯಬೇಕಾಗಿ ಕರ್ನಾಟಕ ಬಂದು 9 ತಿಂಗಳಾಯ್ತು. ಕೆಲವೊಂದು ಗ್ಯಾರಂಟಿ ಬಿಟ್ರೆ ಇವ್ರ ಕೆಲಸ ಏನಿಲ್ಲ ಅಂತೇಳಿ ನಾನು ಸಂಪೂರ್ಣವಾಗಿ ಹೇಳಕ್ಕೆ ಬಯಸುತ್ತೇನೆ. ಅದು ಹೆಚ್ಚಾಗಿ ನಮ್ಮ ಅಂಗವಿಕಲರು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿರ್ತಾರೆ. ಇವರು ಕೆಲವೊಂದು ಬೇಡಿಕೆಗಳಿದಾವೆ. ಏನಪ್ಪಾ ಅಂದ್ರೆ, ರಾಜ್ಯಾದ್ಯಂತ ಎಲ್ಲ ಅಂಗವಿಕಲರಿಗೆ ಉಚಿತವಾಗಿ ನಿವೇಶನ ಕೊಡಬೇಕು. ಕೆಲವೊಂದು ಕಚೇರಿಗಳಲ್ಲಿ ಮೆಟ್ಟಲು ಮಾಡಿರ್ತಾರ, ಆದ್ರೆ ನಮ್ಮ ಅಂಗವಿಕಲರಿಗೆ ಹತ್ತು ಹೋಗ ಬಹಳ ತ್ರಾಸ ಆಗ್ತಾ. ಅಲ್ಲಿ ಲಿಫ್ಟ್ ವ್ಯವಸ್ಥೆ ಮಾಡಲೇಬೇಕು. ರಾಜ್ಯಾದ್ಯಂತ ಎಲ್ಲಾ ಕಚೇರಿಗಳಲ್ಲಿ, ತಾಲೂಕು ಕಚೇರಿ ಇರ್ಬೋದು, ಜಿಲ್ಲಾ ಕಚೇರಿ ಇರ್ಬೋದು, ಲಿಫ್ಟ್ ವ್ಯವಸ್ಥೆ ಮಾಡಬೇಕು. ಈಗಾಗಲೇ ರಾಜ್ಯ ಸರ್ಕಾರ 14 ಕೊಡಕತ್ತಾರ. ಆದ್ರೆ ಬೆಲೆ ಏರಿಕೆ ಒಂದು ಪರಿಣಾಮ ಈ 14 ಯಾವುದಕ್ಕೂ ಸಾಲಾಗಿಲ್ಲ. ಅಂಗವಿಕಲರಿಗೆ ಒಂದು ಕುಟುಂಬ ಇದೆ, ಅವ್ರದೇ ಒಂದು ವ್ಯವಸ್ಥೆ ಇದೆ. ದಯಮಾಡಿ ರಾಜ್ಯ ಸರ್ಕಾರ ಇವರು ಒಂದು ಪರಿಸ್ಥಿತಿ ನೋಡಿ ತಿಂಗಳಿಗೆ 5,000 ಮಾಸಾಶನ ಕೂಡಲೇ ಏರಿಸಬೇಕು. ಮತ್ತೆ ಅದೇ ರೀತಿ ಇವರು ಯಾವ ರೀತಿ ಬೇಡಿಕೆಗಳಿದೆ, ಇನ್ನಿತರ ಬೇಡಿಕೆಗಳು ಸಂಪೂರ್ಣವಾಗಿ ಕೂಡಲೇ ನೆಕ್ಸ್ಟ್ ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಅಂಗವಿಕಲ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮನವಿ ಮಾಡಿಕೊಳ್ತೇವೆ. ಅಕಸ್ಮಾತ್ತಾಗಿ ಬಜೆಟ್ ನಲ್ಲಿ ಅಂಗವಿಕಲರ ಕೆಲವೊಂದು ಬೇಡಿಕೆಗಳನ್ನು ಈಡೇರಿಸಿದರೆ ರಾಜ್ಯಾದ್ಯಂತ ಅಂಗವಿಕಲರು ಉಗ್ರವಾದ ಹೋರಾಟ ಮಾಡ್ತೇವೆ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಅಶೋಕ್ ಗುಡಿಕೋಟೆ ಅವರು ಒಂದೆರಡು ಮಾತಾಡಬೇಕಾಗಿ ಕೇಳ್ಕೊತಾ ಇದ್ದಾರೆ. ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಅಂಗವಿಕಲ ಕ್ಷೇತ್ರದಿಂದ ಈಗಾಗಲೇ 5-6 ವರ್ಷಗಳಿಂದ ಅಂಗವಿಕಲರ ಸಮಸ್ಯೆ ಕುರಿತು ಹಲವಾರು ಹೋರಾಟಗಳನ್ನು ಮಾಡಿಕೊಂಡು ಬಂದಿದೆ. ಅದೇ ರೀತಿಯಾಗಿ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಅಂಗವಿಕಲರಿಗೆ ಆದ ಅನ್ಯಾಯವನ್ನು ಕುರಿತು ಒಂದು ಸಾಂಕೇತಿಕ ಧರಣಿ ಮತ್ತು ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ. ವಿಶೇಷ ಏನಪ್ಪ ಅಂದರೆ, ಇದುವರೆಗೂ ಯಾವುದೇ ಅಧಿವೇಶನದಲ್ಲಿ ಅಂಗವಿಕಲರ ಬಗ್ಗೆ ಸಂಸದರು, ಶಾಸಕರು ನಮ್ಮ ಬಗ್ಗೆ ಮಾತನಾಡಿಲ್ಲ. ಒಂದು ಯಾವುದೇ ನಮ್ಮ ಯೋಜನೆಯನ್ನು ಜಾರಿಗೆ ಮಾಡಿರುವಂಥ ಈ ಮುಖಾಂತರ ನಾವು ಹೋರಾಟದ ಮುಖಾಂತರ ಇವತ್ತು ಕೇಳ್ಕೊತಾ ಇದ್ವಿ. ಮೊದಲನೇದಾಗಿ ಅಂಗವಿಕಲರು ಸಮಸ್ಯೆ ನೂರಾರಿದ್ದಾವೆ. ಅದು ಸ್ಥಳೀಯ ಆಗಿರ್ಬೋದು, ಗ್ರಾಮೀಣ ಆಗಿರ್ಬೋದು, ರಾಜ್ಯ ಆಗಿರ್ಬೋದು. ಸ್ಥಳೀಯದಲ್ಲಿ ಇಲ್ಲಿ ನಗರಸಭೆಯಲ್ಲಿ ಈಗಾಗಲೇ ನೂತನವಾಗಿ ಹೊಸ ಕಟ್ಟಡ ಕಟ್ಟಿದ್ದಾರೆ. ಮೇಲೆ ಹೋಗ್ಬೇಕಂದ್ರೆ ಅದಕ್ಕೆ ಸರಿಯಾದ ರ್ಯಾಂಪ್ ವ್ಯವಸ್ಥೆ ಇಲ್ಲ. ಸರ್ಕಾರದ ಆದೇಶದ ಪ್ರಕಾರ ಎಲ್ಲ ಇಲಾಖೆಗಳಲ್ಲಿ ರ್ಯಾಂಪ್ ವ್ಯವಸ್ಥೆ ಮಾಡಬೇಕು, ಇಲ್ಲ ಲಿಫ್ಟ್ ವ್ಯವಸ್ಥೆ ಮಾಡಬೇಕು. ಈಗಾಗಲೇ ಹಲವಾರು ಬಾರಿ ನಗರಸಭೆ ಕಮಿಷನರ್ಗೆ ನಾವು ಮನವಿ ಮಾಡಿದ್ರು, ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ಇದನ್ನು ಕೂಡಲೇ ಇದರ ಬಗ್ಗೆ ಗಮನ ಹರಿಸಿ ಒಂದು ಲಿಫ್ಟ್ ವ್ಯವಸ್ಥೆ ಮಾಡಬೇಕು. ಅದಲ್ಲದೆ ನಗರಸಭೆಯಲ್ಲಿ ಇರ್ತಕ್ಕಂಥ ಅನುದಾನವನ್ನು ಕೂಡಲೇ ಖರ್ಚು ಮಾಡ್ಬೇಕಂತೇಳಿ ಈ ಮುಖಾಂತರ ಕೇಳ್ಕೊಂತೀನಿ. ಇನ್ನೊಂದು ಗ್ರಾಮ ಪಂಚಾಯತಿಯಲ್ಲಿ 5% ಹಣವನ್ನು ಕೇವಲ ಸಮೂಹಕ್ಕೆ ಮಾತ್ರ ಆದೇಶ ಮಾಡಿದ್ದಾರೆ. ಅದನ್ನು ವೈಯಕ್ತಿಕವಾಗಿ ಖರ್ಚು ಮಾಡಲು ಅನುಕೂಲ ಮಾಡಿಕೊಡಬೇಕು. ಅದೇ ರೀತಿಯಾಗಿ ಪುನರ್ವಸತಿ ಕಾರ್ಯಕರ್ತನ ನೇಮಕಾತಿ ಮಾಡ್ಕೋಬೇಕು. ಜೊತೆಗೆ ಅವರ ವೇತನವನ್ನು ಹೆಚ್ಚಳ ಮಾಡ್ಕೋಬೇಕಂತ ಈ ಮುಖಾಂತರ ಕೇಳ್ಕೊಳ್ತಿದ್ದೀನಿ. ಅದಲ್ಲದೆ ರಾಜ್ಯದ ವಿಷಯ ಏನಪ್ಪ ಅಂದ್ರೆ, ನಮಗೆ ಅಂಗವಿಕಲರ ಮಕ್ಕಳ ಕಲ್ಯಾಣ ಇಲಾಖೆಯ ಸಂಯೋಗದಲ್ಲಿ ನಮ್ಮ ಸಂಘಟನೆ ಇದ್ದು, ಆ ಸಂಘಟನೆಯಿಂದ ಸರಿಯಾದ ಸೌಲಭ್ಯ ದೊರೀತಾ ಇಲ್ಲ. ಆ ಸೌಲಭ್ಯ ದೊರೀಬೇಕಂದ್ರೆ ನಮಗೆ ಪ್ರತ್ಯೇಕವಾದ ನಿಗಮ ಮಂಡಳಿ ಬೇಕಾಗ್ತದೆ. ಪ್ರತ್ಯೇಕವಾದ ನಿಗಮ ಮಂಡಳಿ ಮಾಡಿದಲ್ಲಿ ಎಲ್ಲ ಅಂಗವಿಕಲರಿಗೆ ಸರ್ಕಾರಿ ಸೌಲಭ್ಯ ಸಿಗ್ತಾವಂತೇಳಿ ನಾವು ಹೇಳ್ತಾ